ಶೋಲ್ಡರ್ ಪೇನು ಮತ್ತು ನೆಕ್ ಪೇನು ಎಷ್ಟೇ ವರ್ಷದ ಹಳೆದಾದ್ರೂ ಸಹ ಕಲರ್ ಥೆರಪಿ ಮೂಲಕ ಹೋಗಲಾಡಿಸ್ಬೋದು. ಅದು ಯಾವ ರೀತಿ ಅಂತಂದೇಳಿ ನಾನು ಈಗ ತೋರಿಸ್ಕೊಡ್ತಾ ಇದ್ದೀನಿ. ನೆಕ್ಕಲ್ಲಿ ಆಗುವಂತಹ ನೋವು ಮತ್ತು ಶೋಲ್ಡ್ರಲ್ಲಿ ಆಗುವಂತಹ ನೋವು ಎಲ್ಲ ಸಹ ರಿಮೂವ್ ಆಗುತ್ತೆ. ಅದನ್ನು ಯಾವ ಥರ ಹಚ್ಚೋದು ಅಂತಂದೇಳಿ ಇವಾಗ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಹಚ್ಚಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡಿಬಿಟ್ಟು ಇಲ್ಲಿಗೆ ಎಂಡ್ ಮಾಡಬೇಕು. ಈ ಥರ ಹಚ್ಚಬೇಕು. ಒಂದು ಗೆರೆ ಹಾಕ್ಬಿಡಿ ಅಷ್ಟೇ. ಒಂದು ಗೆರೆ ಹಾಕ್ಬಿಟ್ರೆ ಆಯಿತು. ಇದನ್ನು ಡೇ ಟೈಮಲ್ಲಾದರೆ 4 ಅವರ್ ಇಟ್ಕೋಬೇಕಾಗುತ್ತೆ. ನೈಟಲ್ಲಾದರೆ ಇಡೀ ರಾತ್ರಿ ಅಂದರೆ ನೈಟ್ ಫುಲ್ ಬಿಟ್ರೂ ನಡೆಯುತ್ತೆ. ಈ ಥರ ಹಚ್ಚೋದ್ರಿಂದ ನೆಕ್ ಪೇನು ಮತ್ತು ಶೋಲ್ಡರ್ ಪೇನು ಖಂಡಿತ ಹೋಗುತ್ತೆ. ಇದನ್ನು ಟ್ರೈ ಮಾಡಿ. ಇದನ್ನು ಟ್ರೈ ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ತಿಳಿಸಿ, ನಿಮಗೇನು ರಿಸಲ್ಟ್ ಕೊಡ್ತು ಅಂತಂದೇಳಿ. ಇದನ್ನು ಕೆಲವೊಬ್ಬರಿಗೆ 5 ಡೇಸಲ್ಲಿ 2 ಡೇಸಲ್ಲೇ ರಿಸಲ್ಟ್ ಗೊತ್ತಾಗುತ್ತೆ. ಕೆಲವೊಬ್ಬರಿಗೆ 1 ಮಂತ್ ಹಚ್ಚಬೇಕಾಗುತ್ತೆ. ಅಂದರೆ ಅದು ಪೇನ್ ಹೋಗೋವರೆಗೂ ಹಚ್ಚಬೇಕಾಗುತ್ತೆ. ಆಮೇಲೆ ನಿಲ್ಲಿಸ್ಬೋದು. ಆಮೇಲೆ ನೆಕ್ ಪೇನ್ ಬರಲ್ಲ. ಓಕೆನಾ? ಇದು ಯಾವ ಕಲರಪ್ಪ ಅಂದರೆ ಲ್ಯಾವೆಂಡರ್ ಕಲರು, ಅಂದರೆ ಪರ್ಪಲ್. ಈ ಸ್ಕೆಚ್ ಪೆನ್ನಿಂದ ಈ ಥರ ಹಚ್ಚಬೇಕಾಗುತ್ತೆ. ಈ ಕಲರ್ ಥೆರಪಿ ಉಪಯೋಗವನ್ನು ಪಡ್ಕೊಳ್ಳಿ ಪೇನ್ ಇರೋರು. ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಎಲ್ರಿಗೂ ಶೇರ್ ಮಾಡಿ. ಥ್ಯಾಂಕ್ ಯು.